ಇಷ್ಟು ನನ್ ಮಕ್ಳೇ ಬಾರಿ ಬಾರೋ ಅರಣ್ಯ ಇಲಾಖೆ ಮಾಡಿರ ಕೊಲೆ. ಕೈ ಕೈ ಓ ಪುಡ್ಸವಣ ಕಳೆದಂತೆಲ್ಲ ಹನೂರು ಅಭಯಾರಣ್ಯದಲ್ಲಿ ನಡೆದಂತಹ 3 ಎನ್ಕೌಂಟರ್ ವಿಷಯ ಏನಿದೆಯಲ್ಲ ಅದು ತುಂಬಾ ವಿವಾದಾತ್ಮಕ ರೂಪ ಪಡ್ಕೋತಾ ಇದೆ. ಸೊ ಅದೇನಾಗ್ತಿದೆ ಅಂತ ಕಂಪ್ಲೀಟ್ ಸ್ಟೋರಿಯನ್ನು ನಿಮ್ಮೊಂದು ಹೇಳ್ತಾ ಹೋಗ್ತೀನಿ. ಸೊ ಮೊದಲೇದಾಗಿ ನೀವು ನಮ್ಮ ವಿಡಿಯೋಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಸ್ಟ್ 15 ಬೆಳಿಗ್ಗೆ 5:30 ಸುಮಾರಿಗೆ ಗುಂಡು ಸೌಂಡ್ ಕೇಳಬಾರತ್ತ. ಸೊ ಈ ಹನೂರು ಅಕ್ಕಪಕ್ಕದ ಕಾಡಿನಿಂದ ಒಂದು ನಡೆದಿದ್ದು ಹನೂರು ಅಭಯಾರಣ್ಯದ ಭಾಗದಲ್ಲಿ ಬರತಕ್ಕಂತ ಒಳದಟ್ಟಿ ಎಂಬ ಒಂದು ಅರಣ್ಯ ಪ್ರದೇಶದಲ್ಲಿ. ಸೊ ಬೆಳಗಿನ ಜಾವ 5:45 ಅಥವಾ 5:05 ಫೈರ್ ಸೌಂಡ್ ಕೇಳಿ ಬರುತ್ತೆ. ಆ ಫೈರ್ ಸೌಂಡ್ ಅನ್ನ ಅಬ್ಸರ್ವ್ ಮಾಡಿದಂತ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಿರ್ತಾರೆ ಆ ಪ್ಲೇಸ್ಗೆ ಹೋಗ್ತಾರಂತೆ. ಆ ಪ್ಲೇಸ್ಗೆ ಹೋದ ತಕ್ಷಣ ಅಲ್ಲಿ ಕೆಲವೊಂದಿಷ್ಟು ಕಾಡುಗಳವರು ಒಂದು ಜಿಂಕೆನ ಹೊಡೆದು ಆ ಜಿಂಕೆಯಿಂದ ಮಾಂಸನ ಬೇರ್ಪಡಿಸೋ ಸಂದರ್ಭದಲ್ಲಿ ಅವ್ರಿಗೆ ಸರೆಂಡರ್ ಆಗ ಕೇಳ್ತಾರಂತೆ. ಸೊ ಅವರು ಸರೆಂಡರ್ ಆಗಕ್ಕೆ ಹೋಗ್ತೇನೆ ತಿರ್ಗಾ ಪೊಲೀಸರ ಮೇಲೇನೆ ಗುಂಡಾರ್ಸಕ್ ಬರ್ತಾರಂತೆ. ಸೊ ಅದಕ್ಕ ಆತ್ಮರಕ್ಷಣೆಗೋಸ್ಕರ ನಮ್ಮ ಅಭಯಾರಣ್ಯದ ಪೊಲೀಸ್ ಅವರು ಏನಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತಿರ್ಗಾ ಫೈರ್ ಮಾಡ್ತಾರೆ. ಆ ಫೈರ್ ಅಲ್ಲಿ 3 ಜನ ಎನ್ಕೌಂಟರ್ ಅಲ್ಲಿ ಅಲ್ಲೇ ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ. ಸೊ ಇನ್ನೊಬ್ಬ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸೊ ಅವ್ನು ಬದುಕುಳಿದಿದ್ದಾನೆ. ಸೊ ಆ ವ್ಯಕ್ತಿನ ಐ ವಿಟ್ನೆಸ್ ಆಗಿಟ್ಕೊಂಡು ಈ ಕೇಸ್ನ ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಹೇಳ್ತಿರೋದು ಏನಂತಂದ್ರೆ, ನಾವು ಕಾಡುಗಳಾರಲ್ಲ, ಸೊ ನಾವು ರೈತರು, ಸೊ ನಾವು ಸುತ್ತಲಿನ ಗ್ರಾಮಸ್ಥರು, ಕೃಷಿಕರು ಅವಾಗ ಕಾಡಿಗೆ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಕಾಡಂಚಿನ ಪ್ರದೇಶ ಆಗಿರೋದ್ರಿಂದ ಕಟ್ಟಿಗೆ ತರಕ್ಕೋ ಅಥವಾ ಅವ್ರ ಹಸುಗಳು ಏನಾರ ತಪ್ಸ್ಕೊಂಡು ಕಾಡು ಹೋದಾಗ್ಲೂ ನಾವು ಹುಡ್ಕಕ್ ಹೋಗ್ತಾನೆ ಇರ್ತೀವಿ. ಸೊ ಹಾಗಾಗಿ ಅವಾಗ ಈ ಪೊಲೀಸರು ಮತ್ತು ನಮ್ಮ ನಡುವೆ ಅನೇಕ ಸಲ ಘರ್ಷಣೆಗಳು ನಡೆದಿದ್ದಾವೆ. ಅವರು ಮತ್ತು ನಮ್ಮ ನಡುವೆ ವಾಗ್ವಿವಾದಗಳು ನಡೆದಿದ್ದವು. ಸೊ ಕೆಲವೊಂದ್ ಟೈಮ್ ಕೈ ಕೂಡ ಮಿಲಾಯಿಸಿದ್ವಿ ಅಂತ ಅವ್ರು ಹೇಳ್ತಾ ಇರೋದು. ಸೊ ಅದೇ ಸೇಡ್ ಅನ್ನ ಇಟ್ಕೊಂಡು ಪೊಲೀಸರು ಇವತ್ತು ನಮ್ಮ ಮೇಲೆ ಎನ್ಕೌಂಟರ್ ಮಾಡಿ ನಮ್ 3 ಜನನ ಕೊಂದಿದ್ದಾನೆ ಅಂತ ಆ ವ್ಯಕ್ತಿ ಹೇಳ್ತಿರೋದು. ಸೊ ಪೊಲೀಸರು ಇನ್ನೊಂದು ಏನ್ ಹೇಳ್ತಿದಾರೆ ಅಂದ್ರೆ, ಆ ಜಿಂಕೆ ಮಾಂಸ ಮತ್ತ ಬಂದೂಕನ ವಶಪಡಿಸ್ಕೊಂಡಿದೀವಿ ನಾವು. ಸೊ ಇವರು ಕಾಡುಗಳರ ಆಗದೆ ಇದ್ದಿದ್ರೆ ಬಂದೂಕ್ ಎಲ್ಲಿಂದ ಬರ್ತಿತ್ತು ಅವ್ರ ಕಡೆ, ಮತ್ತೆ ಇನ್ನೊಂದು ಜಿಂಕೆ ಮಾಂಸನ ವಶಕ್ಕೆ ತಗೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ಈ ಒಂದು ವಿವಾದ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಇದಕ್ಕೆ ಸಿಎಂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಹಂಗೆ ನಮ್ಮ ಅಭಯಾರಣ್ಯ ಪೊಲೀಸ್ ಇಲಾಖೆಯವ್ರನ್ನ ಕೇಳಿದ್ರೆ ಏನ್ ಹೇಳ್ತಿದ್ರೆ, ಇಲ್ಲ ಅವ್ರು ಕಾಡ್ಗಳರೆ ಅಂತಾನೆ ಹೇಳ್ತಿದ್ದಾರೆ. ಸೊ ಗ್ರಾಮಸ್ಥರು ಕೇಳ್ತಿರೋದು ಏನಂತಂದ್ರೆ, ಅವ್ರು ನಿಜವಾಗ್ಲೂ ಕಾಡ್ಗಳರಾಗಿದ್ರೆ ನೀವು ಅವ್ರಿಗೆ ಮಂಡಿಗಿನ ಕೆಳಗೆ ರೂಲ್ಸ್ ಇರೋದೇನೋ ಮಂಡಿಗಿನ ಕೆಳಗೆ ಶೂಟ್ ಮಾಡ್ಬೇಕಂತ. ಸೊ ನೀವು ಅವ್ರಿಗೆ ಡೈರೆಕ್ಟ್ ಒಬ್ಬರಿಗೆ ಎದೆಗ್ ಬಿದ್ದಿದೆ ಏಟು ಫೈರ್ ಆದಾಗ ಒಂದು ಗುಂಡು ಬಂದು ಎದೆಗ್ ಬಿದ್ದಿದೆ ಒಬ್ಬ ವ್ಯಕ್ತಿಗೆ, ಇನ್ನೊಬ್ಬ ವ್ಯಕ್ತಿಗೆ ಈ ಭಾಗದಲ್ಲಿ ಬಿದ್ದಿದೆ. ಪೂರ್ತಿ ಇದೆಲ್ಲ ಕಿತ್ಕೊಂಡು ಹೋಗಿದೆ. ಸೊ ನಾನು ನೋಡ್ದೆ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕಕ್ ಆಗಲ್ಲ. ಸೊ ಯೂಟ್ಯೂಬ್ ಗೈಡ್ಲೈನ್ಸ್ ಒಪ್ಪಲ್ಲ, ಹಂಗೆ ಹಾಕಲ್ಲ. ಸೊ ಇನ್ನೊಬ್ರಿಗೆ ಹೊಟ್ಟೆಗಿಂತ ಕೆಳಭಾಗದಲ್ಲಿ ಬಿದ್ದಿದೆ. ಸೊ ಹಂಗಾಗಿ 3 ಜನ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾರೆ. ಸೊ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ. ಇವಾಗ ಈ ಕೇಸಿಗೆ ಅವನೇ ಐ ವಿಟ್ನೆಸ್. ಸೊ ಸದ್ಯದ ಬೆಳವಣಿಗೆ ಏನಂತಂದ್ರೆ, ಇದರಿಂದ ಆಕ್ರೋಶಗೊಂಡಂತ ಕಾಡು ಭಾಗದ ಜನ ಏನಿದ್ದಾರೆ ಕಂಪ್ಲೀಟ್ಲಿ ಸ್ಟ್ರೈಕ್ ಹಿಡಿದಿದ್ದಾರೆ. ಸೊ ಪ್ರತಿಭಟಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಸೊ ಅಷ್ಟೇ ಅಲ್ಲದೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದ ಆಫೀಸ್ಗಳೇನಿದಾವೆ, ಕಚೇರಿಗೆ ಹೇಳಿದ್ದೇನೆ, ಆ ಕಚೇರಿಗಳಿಗೆ ನುಗ್ಗ್ಬಿಟ್ಟು ಎಲ್ಲ ಹಾಳು ಮಾಡ್ತಿದ್ದಾರೆ. ಮತ್ತೆ ಕೈ ಸಿಕ್ಕ ವಸ್ತುಗಳನ್ನ ಸಿಕ್ಕಂಗೆಲ್ಲ ಹೊಡಿತಾ ಇದ್ದಾರೆ. ಸೊ ಹೋರಾಟ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಸೊ ಅವರು ಕಾಡುಗಳವ್ರು ಹೌದು ಅಲ್ವೋ, ಕೃಷಿಕರು ಹೌದು ಅಲ್ವೋ, ಬಟ್ ಅದು ಇನ್ನೂ ಯಾರಿಗೂ ಗೊತ್ತಿಲ್ಲ, ಇನ್ನೂ ಡಿಕ್ಲೇರ್ ಆಗಿಲ್ಲ. ಸೊ ಅದನ್ನ ಮುಂದೆ ಕೋರ್ಟ್ ಏನ್ ಹೇಳುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡಕ್ ಬರುತ್ತೆ. ಬಟ್ ಈ ಕಾಡಂಚಿನಲ್ಲಿ ಬದುಕ್ತಿರುವಂತ ಜನಕ್ ಮಾತ್ರ ಇದೊಂದು ದೊಡ್ಡ ತುಂಬಾನೇ ಪರಿಣಾಮಕಾರಿಯಾದ ಎಫೆಕ್ಟ್ ಆಗುತ್ತೆ. ಯಾಕಂತಂದ್ರ ಕಾಡನ್ನೇ ಅವಲಂಬಿಸಿ ಬದುಕ್ತಕ್ಕಂತ ಜನ, ಅವರ ಪೂರ್ವಜರಿಂದ ಹಿಡಿದು ಅವರ ತಲಾಂತರದಿಂದ ಅವ್ರು ಅಲ್ಲೇ ಬದುಕ್ತಿರ್ತಾರೆ. ಹಂಗಾಗಿ ಅವ್ರು ಕಾಡಿನ ಮೇಲೆ ಫುಲ್ ಡಿಪೆಂಡ್ ಆಗಿರ್ತಾರೆ. ಅದು ಕಾಡಲ್ಲಿ ಕಟ್ಟಿಗೆ ತರದಾಗಿರ್ಬೋದು, ಹಸುಗಳನ್ನು ಬೇಯಿಸೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವ್ರಿಗೆ ಕಾಡೇ ಜೀವನ ಆಗಿರತ್ತ. ಸೊ ಇಂಥ ಟೈಮಲ್ಲಿ ಬರ್ತಾ ಈ ಕಾನೂನುಗಳು, ವೈಲ್ಡ್ ಲೈಫ್ ಆಕ್ಟ್ ಗಳು ತುಂಬಾನೇ ಟೈಟ್ ಆಗ್ತಾ ಹೋದಾಗೆಲ್ಲ ಅವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ಅಲ್ಲಿ ಬದುಕಕ. ಸೊ ಹಂಗಾಗಿ ಈ ಪೊಲೀಸರ ನಡುವೆ ಇವ್ರ ನಡುವೆ ಅವಾಗ ವಾಗ್ವಾದಗಳು, ವಿವಾದಗಳು, ಸ್ವಲ್ಪ ಗಲಾಟೆ ಜಗಳಗಳು ನಡೀತಾನೆ ಇರ್ತವೆ. ಸೊ ಇವಾಗ ಹೇಳ್ತಿರೋದು ಏನಂತಂದ್ರೆ, ಇದೇ ರೀತಿ ಮುಂಚೆ ಗಲಾಟೆಗಳು ನಡೆದಿದ್ವು ನಮಗೂ ಮತ್ತು ಆ ಫಾರೆಸ್ಟ್ ಲಿಮಿಟ್ ಅಲ್ಲಿ ಬರ್ತಕ್ಕಂತ ಫಾರೆಸ್ಟ್ ಅಧಿಕಾರಿಗಳ ಜೊತೆ. ಸೊ ಹಂಗಾಗಿ ಅದೇ ದ್ವೇಷ ಇಟ್ಕೊಂಡು ಇವ್ರು ನಮ್ಮ ಮೇಲೆ ಇವತ್ತು ಫೈರ್ ಮಾಡಿ ನಮ್ಮವ್ರು 3 ಜನನ ಎನ್ಕೌಂಟರ್ ಮಾಡಿದಾರೆ ಅಂತ ಅಲ್ಲಿ ಜನ ಹೇಳ್ತಾ ಇದ್ದಾರೆ.
ಬಟ್ ಫೈನಲಿ ಏನಂತಂದ್ರೆ ಅತ್ಯಾಚಾರ ಮಾಡಿದವರು, ತುಂಬಾ ದೊಡ್ಡ ದೊಡ್ಡ ದರೋಡೆಗಳು, ಕೊಲೆಗಳು ಮಾಡಿದವ್ರಿಗೆ ಇವರು ಎನ್ಕೌಂಟರ್ ಮಾಡೋದಿಲ್ಲ. ಅಂತದ್ರಲ್ಲಿ ಯಾವ್ದೇ ಕಾಡಲ್ಲಿ ಹೋಗಿ ಏನೋ ಒಂದ್ ಮಾಡಿದ್ರು ಅಂತ ಹೇಳಿ ಎನ್ಕೌಂಟರ್ ಮಾಡೋದು ಎಷ್ಟು ಸರಿ? ಹಂಗಂತ ನಾನಿಲ್ಲಿ ಬೇಟೆಗಾರರನ್ನ ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ಅವ್ರು ನಿಜವಾಗ್ಲೂ ಬೇಟೆ ಆಡಿದ್ರೆ ಅದಕ್ಕೆ ಕೋರ್ಟ್ ಅಂತಿದೆ. ಅವರು ಕೋರ್ಟ್ಗೆ ಅವ್ರನ್ನ ಸರೆಂಡರ್ ಮಾಡಿಸಿದ್ರೆ ಅಥವಾ ಮಂಡೆಗಿನ ಕೆಳಗೆ ಶೂಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಕೋರ್ಟ್ ಏನು ಶಿಕ್ಷೆ ಕೊಡ್ಬೇಕು ಅದಕ್ಕೆ ಕೊಡ್ತಾ ಇತ್ತು. ಬಟ್ ಈ ರೀತಿ ಪೊಲೀಸ್ ಅವ್ರನ್ನ ಕೇಳಿದಾಗ ಪೊಲೀಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರು ನಮ್ಮ ಮೇಲೇನೆ ತಿರ್ಗಾ ಫೈರ್ ಮಾಡಿದ್ರು. ಸೊ ಅವ್ರ ಹತ್ರ ನಾಡು ಬಂದೂಕುಗಳಿದ್ವು. ಸೊ ಇವುಗಳು ಕೂಡ ಈ ಕೊಡಗು ಭಾಗದಲ್ಲಿ ಹೋದ್ರೆ ಕೊಡಗು ಜನಕ್ಕ ಯಾವುದೇ ವಿತೌಟ್ ಲೈಸೆನ್ಸ್ ಇಲ್ದೇನೆ ಗನ್ ಅನ್ನ ಇಟ್ಕೋಬಹುದು ಅವ್ರ ಮನೆಯಲ್ಲಿ, ಅವ್ರಿಗೆ ಅಧಿಕಾರ ಇದೆ. ಸೊ ಹಂಗಾಗಿ ಆ ತರ ನಾಡ ಬಂದೂಕುಗಳು ಅವ್ರ ಹತ್ರ ಇದ್ವು. ಅವ್ರು ನಮ್ಗೆ ಸರೆಂಡರ್ ಆಗ್ರಿ ಅಂತ ಕೇಳಿದ್ರು ಕೂಡ ಅವ್ರು ತಿರ್ಗಾ ನಮ್ಮ ಮೇಲೆ ಫೈರ್ ಮಾಡಕ್ ಬಂದ್ರು. ಸೊ ನಾವು ನಮ್ಮ ಆತ್ಮರಕ್ಷಣೆಯಿಂದ ಫೈರ್ ಮಾಡಿದ್ವಿ. ಬೆಳಗಿನ ಜಾವ ತುಂಬಾನೇ ದಟ್ಟ ಕತ್ಲಿತ್ತು, ದಟ್ಟ ಕಾಡು ಬೇರೆ. ಸೊ ಹಂಗಾಗಿ ನಾವು ಫೈರ್ ಮಾಡಿರ್ತಕ್ಕಂತ ಗುಂಡುಗಳು ಡೈರೆಕ್ಟ್ ಆಗಿ ಹೋಗಿ ಅವರ ಎದೆಗೆ ಮತ್ತೆ ಕತ್ತಿನ ಭಾಗದಲ್ಲಿ ಬಿದ್ದು ಅವರು ಪ್ರಾಣ ಕಳ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಸೊ ಈ ಕುರಿತು ತುಂಬಾ ದೊಡ್ಡ ಬೆಳವಣಿಗೆ ಆಗ್ತಿದೆ. ಈ ಒಂದು ಕೇಸ್ ಸುಮ್ಮನೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಕಾಡಂಚಿನ ಎಲ್ಲಾ ರೈತರು ಒಂದಾಗಿ ಹೋರಾಟ ಮಾಡ್ತಿದ್ದಾರೆ ಇವತ್ತು. ಸೊ ಕಾದ್ ನೋಡೋಣ ಇದಕ್ ಕುರಿತಂತ ನಮ್ಮ ಕೋರ್ಟ್ ಏನು ಡಿಸೈಡ್ ಹೇಳುತ್ತೆ ಅಂತ. ವಾದಗಳು ಕೇಳಿ ಬರ್ತವೆ. ಅದರಲ್ಲಿ ಒಂದು ವಾದ ಏನಂತಂದ್ರೆ ಕಳ್ಳ ಬೇಟೆ ವಾದ. ಇದನ್ನ ಮಾಡ್ತಾ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ಕ್ಲೂ ಸಿಗತ್ತೆ. ಅದೇನಂತಂದ್ರ 4 ರಿಂದ 5 ಜನರ ಒಂದು ಟೀಮ್ ಕಾಡೊಳಗೆ ಎಂಟ್ರಿ ಕೊಟ್ಟಿದೆ. ಅವರು ನಾಡ ಬಂದೂಕುಗಳನ್ನ ಇಟ್ಕೊಂಡು ಅರಣ್ಯ ಸಂಪತ್ತನ್ನ ಲೂಟಿ ಮಾಡ್ತಿದ್ದಾರೆ ಅಂತ. ಸೊ ಕೂಡಲೇ ಎಚ್ಚೆತ್ಕೊಂಡಂತ ಇವ್ರು ಏನ್ ಮಾಡ್ತಾರೆ, ಒಂದು ಟೀಮ್ ನ ಕಟ್ತಾರೆ. ಸೊ ಆ ಟೀಮ್ ಅಲ್ಲಿ ಶೇಖರ್ ಅನ್ನೋರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ಅವ್ರು ಏನ್ ಮಾಡ್ತಾರೆ, 7 ಜನರ ಒಂದು ಟೀಮ್ ಅನ್ನ ಕಟ್ಟಿ ಸೊ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾರಂತೆ. ಸೊ ಆ ರೀತಿ ಓದೋತ್ನಾಗ ಈ 4 ಜನ ಜಿಂಕೆನ ಹೊಡೆದು ಅದ್ರದ್ದು ಮಾಂಸನ ಬೇರ್ಪಡಿಸಬೇಕಾದ್ರೆ ಇವ್ರ ಕೈಗೆ ಸಿಗಾಕೋತಾರಂತ. ಸೊ ಇವ್ರು ಹೇಳಿದ್ದು ಸರೆಂಡರ್ ಆಗ್ರಿ ಅಂತ. ಬಟ್ ಅವ್ರು ತಿರ್ಗಾ ಅವ್ರ ಕೈಲಿದ್ದಂತ ನಾಡ ಬಂದೂಕಗಳಿಂದ ಇವ್ರ ಕಡೆ ಫೈರ್ ಮಾಡ್ತಾರೆ. ಸೊ ಇವರು ತಮ್ಮ ಪ್ರಾಣವನ್ನ ಉಳಿಸ್ಕೊಳಕ ತಿರ್ಗಾ ಫೈರ್ ಮಾಡ್ತಾರೆ. ಸೊ ಆ ಫೈರ್ ಅಲ್ಲಿ 3 ಜನ ಸತ್ತೋದ್ರು ಅಂತ ಇದನ್ನ ಹೇಳ್ತಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ವಾದ. ಸೊ ಇವಾಗ ಗ್ರಾಮಸ್ಥರು ಹೇಳ್ತಿರೋದು ಹಸು ಕಳ್ದೋಗಿತ್ತು, ಹಸುನ ಹುಡ್ಕಕ್ ಹೋಗಿದ್ವಿ ಅಂತ. ಬಟ್ ಹಸುನ ಹುಡ್ಕಕ್ ಹೋದವ್ರ ಕೈಯಲ್ಲಿ ಗನ್ ಏನಕ್ ಬಂತು? ಸೊ ಇನ್ನೊಂದು ಗನ್ ಇಟ್ಕೊಂಡು ಹೋದವ್ರು ಮತ್ತ ಜಿಂಕೆನ ಹೊಡೆದಿದ್ದಾರೆ ಅಂತಾನೆ ಅರ್ಥ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ಜಿಂಕೆನ ಹೊಡೆದ್ಮೇಲೆ ಅದ್ರದ್ದು ಜಿಂಕೆ ಮಾಂಸ ಎಲ್ಲಿದೆ, ಮತ್ತ ಇವರು ವಶಪಡಿಸ್ಕೊಂಡಂತ ಗನ್ಗಳಿಲ್ಲದವೆ, ಅವನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಿದ್ದಾರೆ. ಸೊ ಇದಕ್ಕೆಲ್ಲದಕ್ಕೂ ಕೋರ್ಟೇ ಉತ್ತರ ಕೊಡ್ಬೇಕು. ಎನ್ಕೌಂಟರ್ ಕೇಸ್ ಕುರಿತು ನಮ್ಮ CM DK ಅವರು ಕೂಡ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದು, ಅದ್ರ ಬಗ್ಗೆ ಮಾತಾಡಿದ್ದು. ಸೊ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ಮಾಡಿಸ್ತೀನಿ. ಸೊ ಜೊತೆಗೆ ಈಗ ಸದ್ಯಕ್ಕೆ ಎನ್ಕೌಂಟರ್ ಅಲ್ಲಿ ಸತ್ತಂತ ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಈ 5 ಲಕ್ಷದ ಜೊತೆಗೆ ಅಲ್ಲಿಯ ಸ್ಥಳೀಯ ಶಾಸಕರಾದಂತ MR ಮಂಜುನಾಥ್ ಅವರು 10 ಲಕ್ಷ ಸೇರಿಸಿ ಸೊ ತಲಾ ಒಬ್ಬ ಎನ್ಕೌಂಟರ್ ಅಲ್ಲಿ ತೀರ್ಕೊಂಡಂತ ವ್ಯಕ್ತಿಗೆ 15 ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಘೋಷಿಸಿದ್ದಾರೆ. ಆ ಭಾಗದ ಅರಣ್ಯ ಅಧಿಕಾರಿಗಳು ಇಷ್ಟೊಂದು ಸ್ಟ್ರಿಕ್ಟ್ ಆಕ್ಷನ್ ಯಾಕೆ ತಗೊಂಡ್ರು ಅನ್ನೋದಕ್ಕ ಅದಕ್ಕಿಂತ ಹಿಂದೆ ನಡೆದಂತ ಒಂದು ಕೇಸ್ ನ ಉದಾಹರಣೆ ಕೊಡ್ತೀನಿ. ಸೊ ಅದು ತುಂಬಾನೇ ಕಾನ್ಫ್ಲಿಕ್ಟ್ ಆದಂತ ಕೇಸು. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಅದೇ ಅಭಯಾರಣ್ಯದಲ್ಲಿ ಅಂದ್ರೆ ಇದೇ ಚಾಮರಾಜ ಮತ್ತು ಮೈಸೂರು ಭಾಗದಲ್ಲಿ 5 ಹುಲಿಗಳು ಎಟ್ ಎ ಟೈಮ್ಗೆ 4 ರಿಂದ 5 ಮರಿ ಹುಲಿಗಳು, ಒಂದು ತಾಯಿ ಹುಲಿ ಸತ್ತೋಗಿತ್ತು. ಸೊ ಹೆಂಗಂತಂದ್ರೆ ಅದು ಹುಲಿ ಒಂದು ಹಸುನ ಬೇಟೆ ಆಡಿತ್ತು. ಸೊ ಬೇಟೆ ಆಡಿ ಅರ್ಧ ತಿಂದ್ಬಿಟ್ಟು ಅರ್ಧ ಹಂಗೆ ಅದ್ರದ್ದು ಕಳೆಬರ ಬಿಟ್ಟು ಹೋಗಿರ್ತವೆ. ಸೊ ಅದನ್ನ ನೋಡಿದಂತ ಹಸುವಿನ ಮಾಲೀಕ ಏನ್ ಮಾಡ್ತಾನೆ, ಆ ಒಂದು ಹಸುಗೆ ವಿಷ ಸೇರಿಸಿ ಹೋಗ್ಬಿಡ್ತಾನೆ. ಸೊ ಕೋಪದಿಂದ. ಸೊ ಮತ್ತೆ ಅದನ್ನ ತಿನ್ನೋಕ್ ಬಂದಂತ ಹುಲಿ ಏನ್ ಮಾಡುತ್ತೆ, ತನ್ನ ಮರಿಗಳನ್ನ ಕರ್ಕೊಂಡು ಮತ್ತೆ ಆ ಮಾಂಸನ ತಿಂದ್ಬಿಡುತ್ತೆ. ಸೊ ತಿಂದು ವಿಷ ಪ್ರಾಶನದಿಂದ ಆ 5 ಮರಿ ಹುಲಿಗಳು ಜೊತೆಗೆ ಆ ಒಂದು ತಾಯಿ ಹುಲಿನೂ ಕೂಡ ಮರಣ ಹೊಂದುತ್ತೆ. ಸೊ ಹುಲಿ ಅಂದ್ರೆ ತುಂಬಾ ಈಗ ವೈಲ್ಡ್ ಲೈಫ್ ಅಲ್ಲೇ ಒಂದು ಸಂಪತ್ತು ಅಂತ ಘೋಷಣೆ ಮಾಡಿದ್ದಾರೆ ಹುಲಿನ. ಸೊ ಹುಲಿ ಅಂತಲ್ಲ, ಎಲ್ಲ ವೈಲ್ಡ್ ಅನಿಮಲ್ ಕೂಡ ಸಂಪತ್ತು ಇದ್ದಂಗೆ ಇವಾಗ. ಸೊ ಹಂಗಾಗಿ ಅದ ಘಟನೆ ಆದ್ಮೇಲೆ ವೈಲ್ಡ್ ಲೈಫ್ ಆಕ್ಟ್ ಇನ್ನೂ ಕಠಿಣ ಆಗುತ್ತೆ. ಮತ್ತೆ ಆ ಭಾಗದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತುಂಬಾನೇ ಕಟ್ಟೆಚ್ಚರ ವಹಿಸಿ ಗಸ್ತು ತಿರುಗ್ತಾ ಇರ್ತಾರೆ. ಸೊ ಅವ್ರ ಮೇಲೂ ಕೂಡ ಪ್ರೆಷರ್ ಇರುತ್ತೆ. ಹಂಗಾಗಿ ಆ ಒಂದು ಪ್ರೆಷರ್ ಇಂದ ಈ ಘಟನೆ ನಡೆದಿದೆ ಅಂತ ತುಂಬಾ ಜನ ಮಾತಾಡ್ಕೋತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ಹಾಕಿ. ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.